नमस्कार, इंडिया 18 न्यूज में आपका स्वागत है। आपके साथ मैं हूं आरती सेजा। रुक करते हैं इस वक्त की तमाम बड़ी खबरों की ओर। कर्नाटक राज्य के 3 विधानसभा क्षेत्र के लिए चुनाव का माहौल गर्मा गया है और राजनीतिक नेताओं के बीच बकाई युद्ध भी चल रहा है। राज्य के चन्नपटना विधानसभा क्षेत्र के उपचुनाव के लिए एक अभियान भाषण में वक्फ मंत्री BZ जमीर अहमद खान ने स्टील और भारी उद्योग मंत्री और जनता दल पार्टी के प्रदेश अध्यक्ष SD कुमारस्वामी के बारे में अपमानजनक और असंसदीय शब्दों का इस्तेमाल करने का आरोप लगाते हुए जनता दल के जिला अध्यक्ष BM येदियुरप्पा के नेतृत्व में आज चिक्काबल्लापुर JDS ने नाराजगी व्यक्त की और राज्य मंत्री जमीर अहमद खान के खिलाफ सख्त कार्रवाई करने का अनुरोध किया। JDS जिला अध्यक्ष मुक्त मुनियप्पा, कार्यकारी अध्यक्ष KR रेड्डी, पूर्व नगर पार्षद बंदलू सिन्हा और अन्य ने शहर के बाहरी इलाकों में जिला प्रशासन भवन के सामने विरोध प्रदर्शन किया और कहा कि राज्य मंत्री जमीर अहमद ने केंद्रीय मंत्री कुमारस्वामी के खिलाफ अपमानजनक शब्दों का इस्तेमाल किया है, जो निंदनीय है। एक जिम्मेदार पद पर नियुक्त मंत्री को बोलने से पहले अपनी जुबान पर काबू रखे। इस अवसर पर डिप्टी कलेक्टर के माध्यम से राज्यपाल को एक अनुरोध प्रस्तुत किया गया। इस अवसर पर स्टूडियो मंजुनाथ, स्वादिक पासा, सैयद अनवर, TPS पूर्व सदस्य सहित कई लोग मौजूद रहे हैं। चिक्काबल्लापुर से सलामुद्दीन की रिपोर्ट। ಚುನಾವಣೆ ನಡೆಯುತ್ತಿರುವಾಗ ಈ ರಾಜ್ಯದ ಮಂತ್ರಿಗಳಾದಂಥ ಜಮೀರ್ ಅವರು ಮಾತಾಡುವಾಗ ನಮ್ಮ HD ಕುಮಾರಸ್ವಾಮಿ, ಕೇಂದ್ರದ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರ ಬಗ್ಗೆ ಅವೇಳವನಾಗಿ ಮಾತಾಡಿರೋದ್ರಿಂದ ಇಡೀ ಕರ್ನಾಟಕ ಜನತೆ ತುಂಬ ನೊಂದಿದ್ದಾರೆ। ಆದ್ದರಿಂದ ನಮ್ಮ ಪಾರ್ಟಿ ಆಫೀಸಿಂದ ಫೋನ್ ಬಂತು, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಮೀರ್ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು, ಅವನ್ನ ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡೋವರೆಗೂ ನೀವು ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ಆದೇಶ ಬಂತು। ಆ ಆದೇಶದಲ್ಲಿ ನಾವು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಾವು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದೀವಿ। ಜಮೀರ್ನ ಕೂಡಲೇ ಪಾರ್ಟಿಯಿಂದನೂ ಸಸ್ಪೆಂಡ್ ಮಾಡಬೇಕು, ಮಂತ್ರಿಮಂಡಲನೂ ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಾವು ರಾಜ್ಯಪಾಲರಲ್ಲಿ ಒತ್ತಾಯ ಮಾಡ್ತಾಯಿದ್ದೀವಿ। ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ತಾಯಿದ್ದೀವಿ। ಕೂಡಲೇ ರಾಜ್ಯಪಾಲರಿಗೆ ಮನವಿ ಪತ್ರ ತಲುಪಿಸಿ ಅವ್ರನ್ನ ಸಂಪುಟದಿಂದ ಕೈ ಬಿಡುವಂತೆ ಒತ್ತಾಯ ಮಾಡಬೇಕು। ತಕ್ಷಣ ರಾಜ್ಯಪಾಲರು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ। ಇಡೀ ಸಮುದಾಯ, ಮುಸ್ಲಿಂ ಸಮುದಾಯದವರು ನಿನ್ನೆ ಚನ್ನಪಟ್ಟಣದಲ್ಲಿ ಅವರು ಬೇಸರ ಪಟ್ಟಿದ್ದಾರೆ, ಜಮೀರ್ಗೆ ತಲೆ ಕೆಟ್ಟಿದೆಯಾ, ಅವನು ಏನು ಕತೆ ಬೆಳೆದಿದ್ದು ಎಲ್ಲಿಂದ ಅವನೇ ಹೇಳ್ತಾ ಇದ್ದಾನೆ। ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರು ಚಾಮರಾಜಪೇಟೆಗೆ ಬಂದು ಭಾಷಣ ಮಾಡದೆ ಇದ್ದಿದ್ರೆ ನಾನು ನಿಜವಾಗ್ಲೂ ಗೆಲ್ತಿಲ್ಲ ಅಂತೇಳಿ ಎಷ್ಟೋ ಜನ ನಮ್ಮ ಪಾರ್ಟಿ ಆಫೀಸಲ್ಲಿ ಅವ್ರು ಹೇಳಿದ್ರು। ಆದ್ದರಿಂದ ಕೆಲವು ಕಾರಣಾಂತರಗಳಿಂದ ಕಾಂಗ್ರೆಸ್ ಸೇರಿಕೊಂಡು ಹೀನಾಯವಾಗಿ ಅವನ ಉದ್ದೇಶನೇ ಅರ್ಥ ಆಗ್ತಾ ಇಲ್ಲ ನಿನ್ನೆ ಮಾತಾಡಿರ್ತಕ್ಕಂಥದ್ದು। ಇವತ್ತು ಅವನಿರೋದು 1.5 ಅಡಿ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಕುಳ್ಳ ಆಕ್ಚುಲಿ 1.5 ಅಡಿ ಇರೋ ಮನುಷ್ಯನಿಗೆ ಕುಳ್ಳ ಅಂದೆ ಇನ್ನೇನಂತಾರೆ। ಆದರೆ ಒಂದು ಭಾಷೆ ಉಪಯೋಗಿಸುವಾಗ ಮಂತ್ರಿ ಆಗಿರೋದ್ರಿಂದ ನಾನು ಮಾತಾಡೋದ್ರಲ್ಲಿ ಅರ್ಥ ಬೇರೆ, ಬಟ್ ಮಂತ್ರಿ, ಈ ರಾಜ್ಯದ ಮಂತ್ರಿ ಆಗಿರೋದ್ರಿಂದ ಜಮೀರ್ಗೆ ಸ್ವಲ್ಪ ಜ್ಞಾನ ಇರಬೇಕಾಗ್ತದೆ, ಹುಚ್ಚಿನ ಹಾಸ್ಪಿಟ್ಲಿಗೆ ಸೇರಿಸಬೇಕು ಅಂತ ನನ್ನ ಅಭಿಪ್ರಾಯ। ಆದ್ದರಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ರಾಜ್ಯಪಾಲರಲ್ಲಿ ಕೂಡಲೇ ಅವನ ಮಂತ್ರಿಮಂಡಲ ವಜಾ ಮಾಡಬೇಕಾಗಿದೆ। ಅದೇ ರೀತಿ ಕಾಂಗ್ರೆಸ್ ಮುಖಂಡರಿಗೂ ಹೇಳ್ತಾ ಇದ್ದೀನಿ, ಮೊದಲು ಪಾರ್ಟಿಯಿಂದ ವಜಾ ಮಾಡಿ, ಇಲ್ಲಾಂದರೆ ನಿಮ್ಮ ಪಾರ್ಟಿಗೆ ಅಧೋಗತಿ ಬರ್ತದೆ ಅಂತ ನಾನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ। ಸುಮ್ಮನೆ ನಾಟಕಕ್ಕೆ ಇನ್ನು ಬಂದು ಅಲ್ಲಿ ಗಲಾಟೆ ಆಗ್ಬಿಡ್ತಂತೇಳಿ ಭಯ ಬದ್ದು ಚುನಾವಣೆ ಏನನ್ನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನನ್ನ ತಲೆ ಮೇಲೆ ಬಂದುಬಿಡ್ತದೆ ಅಂತೇಳಿ ಸುಮ್ಮನೆ ನಾಟಕಕ್ಕೆ ಅದು ಅನ್ನೋವಾಗ ಜ್ಞಾನ ಇರಲ್ವಾ? ಅಂದರೆ ಕಳ್ತನ ಮಾಡಿ ತಪ್ಪಾಯ್ತು ಅಂದರೆ ನಾವು ಕ್ಷಮಿಸೋಕ್ಕಾಗುತ್ತಾ? ಆದ್ದರಿಂದ ಅವ್ರು ಹೇಳೋದು ನಿಜವಾಗ್ಲೂ ಅವರು ಮಾಡಿರ್ತಕ್ಕಂಥ ಅಪರಾಧನೇ। ಆದ್ದರಿಂದ ಅವ್ರನ್ನ ಶಿಕ್ಷೆ ಆಗಬೇಕಂದ್ರೆ ಮಂತ್ರಿಮಂಡಲದಿಂದ ವಜಾ ಮಾಡಬೇಕು, ಒತ್ತಾಯ ಮಾಡ್ತೀವಿ।